ಎನ್ನಂಬಿಕೆ ಬಳಗದಿಂದ ಒಂದು ಕತೆ ಹೇಳ್ತಿಲ್ಲ ಪ್ಲೀಸ್. ಒಂದ್ ಹಳ್ಳಿ ಆಚೆ ಆಡುಗಳ ಗುಂಪೊಂದಿತ್ತು. ತಾಯಿ ಆಡೊಂದು 5 ಮರಿಗಳಿಗೆ ಜನ್ಮ ನೀಡಿತ್ತು. ಆ ಪ್ರದೇಶದಲ್ಲಿ ಬೇಟೆಯಾಡುತ್ತಿದ್ದ ತೋಳವೊಂದು ಈ ಮರಿಗಳ ಮೇಲೆ ಕಣ್ಣಿಟ್ಟಿತ್ತು. ತಾಯಿ ಆಡು ತನ್ನ ಮರಿಗಳಿಗೆ ಬಹಳ ಜೋಪಾನವಾಗಿರ್ಬೇಕು ಅಂತ ಹೇಳ್ತಿತ್ತು. ಯಾವಾಗಲೂ ತನ್ನ ಮರಿಗಳಿಗೆ ತಮ್ಮ ಸುತ್ತಮುತ್ತಲಿನ ದುಷ್ಟರಿಂದ ಜಾಗರೂಕರಾಗಿರ್ಬೇಕು ಪ್ರೀತಿಯ ಮಕ್ಕಳೇ ಅಂತ ಹೇಳ್ತಾ ಇತ್ತು. ಅನೇಕ ಕಾಡು ಪ್ರಾಣಿಗಳು ನಿಮ್ಮನ್ನು ಕೊಲ್ಲೋಕೆ ಕಾಯ್ತಾ ಇರ್ತವೆ. ಒಂಟಿಯಾಗಿ ಕಾಡಲ್ಲಿ ಎಲ್ಲೂ ಹೋಗ್ಬೇಡಿ, ನೀವು ಯಾವಾಗ್ಲೂ ನನ್ನ ಬಳಿನೇ ಇರಬೇಕು, ನೀವು ದೊಡ್ಡವರಾದ್ಮೇಲೆ ನೀವೇ ಮೇಯಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಇತ್ತು. ಒಂದು ದಿನ ಬೆಳಗ್ಗೆ ತಾಯಿ ಆಡು ಆಹಾರ ಹುಡುಕೊಂಡು ಕಾಡಿಗೆ ಹೋಯ್ತು. ಇದೇ ಸಮಯಕ್ಕೆ ಒಂದು ತೋಳ ಕಾಯ್ತಾ ಇತ್ತು. ಅದು ಮರಿಗಳ ಹತ್ರ ಹೋಗಿ ಒಂದು ಸಿಹಿಯಾದ ದನಿಯಲ್ಲಿ, ಎಲೆ ಮರಿಗಳೇ, ನಾನು ನಿಮ್ಮ ಚಿಕ್ಕಪ್ಪ, ನನ್ನೊಂದಿಗೆ ಹೊರಗೆ ಬನ್ನಿ, ನಿಮಗೆ ತಿನ್ನಲು ಕೆಲವು ಸಿಹಿಯಾದ ಮೂಲಿಕೆಗಳನ್ನು ತೋರಿಸುತ್ತೇನೆ ಅಂತ ಹೇಳ್ತು. ಒಂದು ಮರಿ ಹೇಳ್ತು, ನೀನು ನಮ್ಮ ಚಿಕ್ಕಪ್ಪನೆಂದು ಹೇಗೆ ಹೇಳಿವೆ, ನಿನ್ ನಮ್ಮನ್ನು ಹೋಲುವುದೇ ಇಲ್ಲವಲ್ಲ ಅಂತ ಕೇಳ್ತು. ತೋಳ ಮುಗುಳ್ನಗತಾ ಹೇಳ್ತು, ನೋಡಿ ಮಕ್ಕಳೇ, ನಾನು ಬಹಳ ಹಿಂದೆಯೇ ನಿಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ದೆ. ನನ್ನ ಕಾಡಿನ ವಾಸದಿಂದ ನನ್ನ ಮುಖ ಬದಲಾಗಿದೆ. ಹಾಗಾದರೂ ಮರಿಗಳಿಗೆ ಅನುಮಾನ ಬಂತು. ಅವು ತಮ್ಮ ಮನೆಯಿಂದ ಹೊರಬರಲು ಇಷ್ಟನೇ ಪಡ್ಲಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗು, ನಮ್ಮ ತಾಯಿ ಮನೇಲಿಲ್ಲ, ಅವ್ರು ಬಂದ ಮೇಲೆ ನೀವು ಬನ್ನಿ, ನಮ್ಮ ತಾಯಿ ತಂದೆಗಳು ಮನೆಯಲ್ಲಿ ಇಲ್ಲದೆ ಇದ್ದಾಗ ನಾವು ಬೇರೆ ಯಾರನ್ನು ಹತ್ರ ಸೇರ್ಸಲ್ಲ ಅಂತ ಗಟ್ಟಿಯಾಗಿ ಹೇಳಿದ್ವು. ಅದೇ ಸಮಯಕ್ಕೆ ತಾಯಿ ಆಹಾರ ಹುಡುಕೊಂಡು ಹೋಗಿತ್ತಲ್ಲ, ಅದು ವಾಪಸ್ ಬಂತು. ಅದು ತೋಳ ನೋಡ್ತು. ಆಮೇಲೆ ಅದು ಸಿಟ್ಟು ಬಂದ್ಬಿಡ್ತು ಅದಕ್ಕೆ. ಅದೇ ತಕ್ಷಣ ಆ ತೋಳದ ಜೊತೆ ಬಹಳವಾಗಿ ಹೋರಾಡಿ ತನ್ನ ಮರಿಗಳನ್ನ ಕಾಪಾಡ್ಕೊಂಡು ಸುಖವಾಗಿತ್ತು. ಇದು ನೀತಿ ಏನು ಅಂದ್ರೆ, ದೊಡ್ಡೋರು ಯಾವ್ದಾರ ಒಳ್ಳೆ ಮಾತು ಹೇಳಿದ್ರೆ ಕೇಳಬೇಕು ಮಕ್ಕಳು ಅಂತ ನೀತಿ ಅಷ್ಟೆ.